ಗುರುಗಳೇ, ಇನ್ನು ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಯಾವೆಲ್ಲ ರಾಶಿಯವರಿಗೆ ಶುಭ ಅಶುಭ ಮಿಶ್ರ ಫಲ ಎಲ್ಲವನ್ನ ತಿಳಿಸ್ಕೊಟ್ರಿ. ಬಹಳಷ್ಟು ರಾಶಿಗೆ ಗಂಡಾಂತರವನ್ನ ಸಹ ಹೇಳಿದ್ರಿ. ಸೊ ಇದೆಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ರೆ, ಒಂದು ಸಣ್ಣ ಪುಟ್ಟ ಪರಿಹಾರಗಳಿದ್ರೆ ಅವ್ರಿಗೂ ನೆಮ್ಮದಿ, ಅಂದ್ರೆ ಪ್ರತಿಯೊಂದು ರಾಶಿಯವರು ಸಂತೋಷ ಆಗತ್ತೆ, ಒಂದು ಸಮಾಧಾನ ಕೂಡ ಆಗತ್ತೆ. ಹಾಗಾಗಿ ಈ ದ್ವಾದಶ ರಾಶಿಗಳ ವರ್ಷ ಭವಿಷ್ಯದಲ್ಲಿ ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬಹುದು, ಯಾವ ಒಂದು ದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಬಹುದು ತಿಳಿಸ್ಕೊಡಿ. ಒಂದು ಭಾಗ್ಯ ಏನು ವಿಶೇಷ ಅಂದರೆ ಪ್ರತಿಯೊಬ್ಬರಿಗೆ ಜೀವನ ನಡಿಬೇಕು ಏನು ಆಯಿತಾ. ಆ ಜೀವ ನಡಿಬೇಕಾದ್ರೆ ಕೆಲವರಿಗೆ ಭಯ ಅಂತ ನೀನು ಹೇಳ್ತೀಯ, ಆತಂಕ ಅಂತ ಹೇಳ್ತಾರೆ. ಯಾಕಂದ್ರೆ ಗಂಡಾಂತರ ಅಂತ ಹೇಳ್ಬಿಟ್ರೆ ಭಯ ಆಗ್ಬಿಡುತ್ತೆ, ಭಯ ಆಗೇ ಮನೆಯವ್ರ ಬಗ್ಗೆ ಹೇಳ್ಬಿಟ್ಟಾಗಂತೂ ಇನ್ನೂ ಭಯ ಆಗತ್ತೆ. ಇನ್ನೊಂದು ಭವ್ಯ ಏನಂದರೆ ಭಯ ಆಗಬೇಕು. ಭಯ ಆದ್ರೇ ಜಗತ್ತು ಜೀವನ ಏನು ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಭಯ ಪಡಿಸೋಕ್ಕೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಸೂತ್ರಧಾರ ಭಗವಂತನೂ ಇದೆ. ಇವಾಗ ನಮಗಿಂತ ಭಗವಂತ ದೊಡ್ಡವನು, ಅವನು ಹುಟ್ಟಿಸ್ದೇವನು ಉಳ್ಳು ಮೇಯಿಸದೇ ಇರಲ್ಲ, ಏನಾದರೂ ಪರಿಹಾರ ಕೊಟ್ಟಿರ್ತಾನೆ. ಆ ಪರಿಹಾರ ಮಾಡ್ಕೋಬೇಕಾದ್ರೆ ನೋಡಿ, ಇದೇ ನಿಮ್ಮ ಪ್ಲಗ್ಗು ಪಿನ್ನು ಅಂತ ಹೇಳಿದಾಗ ಅವರವರ ಮೊಬೈಲ್ನ ಅವರವರೇ ಚಾರ್ಜ್ ಮಾಡ್ಕೋಬೇಕು. ಸೊ ಆ ಕರ್ಮಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋದೇ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚಾರ, ನಂದಲ್ಲ ಎಲ್ಲ ನಿಂದೆ ಅಂತಾನೆ ಭಗವಂತ ಕೃಷ್ಣ ಪರಮಾತ್ಮ. ಹಾಗೆ ನೀವುಗಳು ಮಾಡ್ಕೋಬೇಕಾದ್ರೆ ಈ ಸಲ ಪರಾಭವ ನಮ್ಮ ಸಂವತ್ಸರದ ಅಧಿದೇವತೆಯೇ ಜ್ಞಾಪಕ ಇಟ್ಕೋಬೇಕು. ಈ ಸಲ ದೊಡ್ಡ ಪರಿಹಾರ, ಯಾವುದೇ ಧರ್ಮವಾಗಲಿ, ಯಾವುದೇ ನಕ್ಷತ್ರ ಆಗಲಿ, ಯಾವುದೇ ರಾಶಿ ಆಗಲಿ, ಮೂಲ ಪರಿಹಾರನೇ ಜ್ಞಾಪಕ ಇಟ್ಕೋಬೇಕು. ಪರಾಭವ ಅಂದರೆ ಸೋಲು. ಇದಕ್ಕೆ ಯಾರು ಅಂದರೆ ಅಧಿದೇವತೆ ಶನೇಶ್ವರ ಪರಿವರ್ತನೆ ಮಾಡ್ಕೋಬೇಕು. ಈ ಶನೇಶ್ವರನಿಗೆ ಹೇಗೆ ಮಾಡಬೇಕು ಅಂದರೆ ಬನ್ನಿ ಮರ ಪ್ರದಕ್ಷಿಣೆ ಅಂತ ಕರಿತೀವಿ. ಸೂರ್ಯ ನಮಸ್ಕಾರ ಅಂದರೆ ಸೂರ್ಯ ಅಸ್ತವಾದ ಮೇಲೆ, ಬೆಳಗ್ಗೆ ಮಾಡಬಾರ್ದು, ಸೂರ್ಯ ಅಸ್ತವಾದ ಮೇಲೆ ಪ್ರದಕ್ಷಿಣಾ ನಮಸ್ಕಾರ ಸಮರ್ಪಯಾಮಿ. ಅಲ್ಲಿ ಮಹಾಕಾಳಿ ವಾಸವಾಗಿರ್ತಾಳೆ. ಕಾಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ಶನೇಶ್ವರ. ನೀಲಾಂಬರೋ ನೀಲವಪುಹು ಕಿರೀಟಿ ಗೃದ್ರ ಸ್ಥಿತಿ ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯಸುತಃ ಪ್ರಶಾಂತ ಸಚಾಸ್ತು ಮಹ್ಯಂ ವರ ಮಂದಾಗಮಿ. ನಿನ್ನ ಜೀವನ ಮಂದವಾಗಿರ್ತಕ್ಕಂಥದ್ದು ವರವಾಗಿ ಕೊಡ್ತಕ್ಕಂಥ ನಾನು ನಿನ್ನ ಜೀವನ ಸಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಸೊ ಇದು ಯಾರು ಪ್ರದಕ್ಷಿಣೆ 9 ಪ್ರದಕ್ಷಿಣೆ ಮಾಡ್ತಾರೋ ಸೂರ್ಯ ಅಸ್ತವಾದ ಮೇಲೆ ಅವರು ಬಹಳ ಮುಖ್ಯ. ಸಪ್ತಮಾತ್ರಿಕಾ ಪೂಜಾ ಅಂತ ಕರಿತೀವಿ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ, ಈ 7 ಜನ ಇರ್ತಕ್ಕಂಥ ತಂಗಿರು ಹೊಸಕೋಟೆಯಲ್ಲಿ ಭಾಗ ಜಾಗದಲ್ಲಿ, ಮೈಸೂರಲ್ಲಿ ಭಾಗ ಇರ್ತಕ್ಕಂಥದ್ದು, ಎಷ್ಟೋ ಹಾಸನಲ್ಲಿ ಇರ್ತಕ್ಕಂಥದ್ದು. ಹಾಸನಾಂಬೆಯ ಕ್ಷೇತ್ರದವೇ ಸಪ್ತಮಾತ್ರಿಕಾ ಕ್ಷೇತ್ರ ಅಂತ ಹೇಳ್ತೀವಿ. ಅಂದರೆ ಹಾಸನ ಡಿಸ್ಟ್ರಿಕ್ಟ್ ಪೂರ್ತಿ ಎಷ್ಟು ಸಪ್ತಮಾತ್ರಿಕಾ ದೇವಸ್ಥಾನಗಳಿದೆಯೋ ಗೊತ್ತಿಲ್ಲ ನಮಗೆ. ಎಲ್ಲೆಲ್ಲಿ ಕಾಳಬೇರೆ ಇರ್ತಾನೋ ಭಾಳ ವಿಶೇಷ. ಹೆಗ್ಗಡದೇವನ ಕೋಟೆಯಲ್ಲಿ ಬೆಟ್ಟದ ಮೇಲೆ ಸಪ್ತಮಾತ್ರಿಕೆ ಇರಿದ್ರೆ, ಎಲ್ಲಿ ಸಪ್ತಮಾತ್ರಿಕೆ ಇರ್ತಾರೋ ಅವ್ರ ಜೊತೆ ಕಾಳಬೇರೆ ಇದ್ದೇ ಇರ್ತಾನೆ. ಕಾಳಬೇರೆ ಎಲ್ಲಿರ್ತಾನೆ ಅಲ್ಲಿ ಸಪ್ತಮಾತ್ರಿಕೆ ಇದ್ದೇ ಇರ್ತಾನೆ. ಹಳೇ ದೇವಸ್ಥಾನಗಳು, ಜೀರ್ಣೋದ್ಧಾರ, ತಲಕಾಡಲ್ಲಿ ವಿಶೇಷತೆ. ಯಾರು ವಿಶೇಷವಾಗಿರ್ತಕ್ಕಂಥ ಸಿರ್ಸಿ ಅಂದರೆ ಪರಿವರ್ತನಾ ಸ್ವರೂಪಕ್ಕೆ ಈಗ ಮಾರಿಕಾಂಬ ಜಾತ್ರೆ ಇರುತ್ತೆ. ಅಂಥ ಜಾತ್ರೆಯಲ್ಲಿರ್ತಕ್ಕಂಥ ಮಹಾಮಾರಿಯಾಗಿ ಪ್ರಾರ್ಥನೆ ಮಾಡಿದ್ರೆ, ಅಂದರೆ ಅವಳು ಉಗ್ರ ಸ್ವರೂಪನ ಸ್ಮರಣೆ ಮಾಡಿದ್ರೆ ನಮ್ಮೆಲ್ಲ ದೋಷಗಳನ್ನ ಭಸ್ಮಾಂತಕಂ ಇದಂ ಶರೀರಂ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಪಾಪಕರ್ಮನ ಅವಳು ಒಂದು ಕ್ಷಣದಲ್ಲಿ ಭಸ್ಮ ಮಾಡಿಬಿಡ್ತಾಳಂತೆ. ಅಂಥ ವಿಶೇಷವಾಗಿರ್ತಕ್ಕಂಥ ಜಗನ್ಮಾತೆ. ಅದಕ್ಕೆ ಜಾತ್ರೆಗಳು ಇವಾಗ ಯಾತಕ್ಕೆ ನಡೆಯುತ್ತೆ ಅಂದರೆ, ಯುಗಾದಿ ಹಬ್ಬದ ಸುತ್ತಮುತ್ತಲು ನಮಗೆಲ್ಲ ಕರ್ಮಗಳಿರುತ್ತೆ, ಅದನ್ನು ಕೊಂಡ ಹಾಯಬೇಕು ಅಂತ ಹೇಳ್ತಾರೆ. ಆ ಕೊಂಡವನ್ನು ಹಾಯ್ತಕ್ಕಂಥ ಸಮಯದಲ್ಲಿ ನಮ್ಮ ಕರ್ಮಗಳನ್ನ ಭಸ್ಮವನ್ನು ವಾಯುರ್ ಅನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಸೊ ನಾವು ಭಸ್ಮವನ್ನು ಹಚ್ಕೊಳ್ಳೋದನ್ನು ಅಷ್ಟೇ ಶುದ್ಧವಾಗಿರ್ತಕ್ಕಂಥ ಪರಿಬ್ರಹ್ಮ. ಅದಕ್ಕೆ ನೀವು ಸಪ್ತಮಾತ್ರಿಕೆಯನ್ನು ಸ್ಮರಣೆ ಮಾಡೋದು. ಗಂಗಾ ಸ್ಮರಣ, ಯಾರ್ಯಾರು ಎಲ್ಲೇ ಹೋಗಲಿ ನದಿ ಸ್ಮರಣೆ, ನದಿ ಸ್ನಾನ ಕುಟುಂಬ ಪರಿವಾರ ಸಮೇತ ಮಾಡಿಕೊಂಡು ತಡೆಯನ್ನು ನೀಗಬೇಕು ಅಂತ. ತಡೆಯನ್ನು ನೀಗೋದು ಅಂದರೆ ಗಂಗಾ ಸ್ನಾನ ಮಾಡುವಾಗಲೇ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಡ್ಯಂ ಗಂಗಾದೇಂ ಭಜಾಮ್ಯಂ. ಆ ಗಂಗೆಯ ಸ್ಮರಣೆಯನ್ನು ಮುಳುಗಿ 3 ಸಲ ಎದ್ದು ಮಿಂದು ಸ್ನಾನ ಮಾಡಿದರೆ ಕ್ಷೇತ್ರದಲ್ಲಿ ಫಲಾಫಲಗಳು. ನೀವೆಲ್ಲ ಏನು ಮಾಡಿದ್ದೀರಾ, ಎಷ್ಟು ಜನ ಕರ್ಮಗಳು ಮಾಡಿದ್ದೀರಾ ಅಂದರೆ ಇವತ್ತಿನ ದಿವಸ ಎಲ್ಲ ಕ್ಷೇತ್ರಕ್ಕೆ ಹೋಗಿ ಬಟ್ಟೆಗಳನ್ನ ಬಿಟ್ಟು ಬಂದಿದ್ದೀರಾ, ಎಲ್ಲ ಕ್ಷೇತ್ರಗಳು ಹೋದಾಗ ಇನ್ನರ್ ವೇರ್ಸ್ ಬಿಟ್ಟು ಬಂದಿದ್ದೀರಾ, ಎಲ್ಲ ಕ್ಷೇತ್ರಕ್ಕೆ ಹೋದಾಗ ಹರಿದೋಗಿರೋ ಬಟ್ಟೆಗಳನ್ನ ಬಿಸಾಕಿ ಬಂದಿರ್ತೀರ. ಸುಮ್ಮನೆ ಬಿಡಲ್ಲ ಜಗನ್ಮಾತೆ. ಅದಕ್ಕೆ ಅಂಥ ಜಗನ್ಮಾತೆನ ಕ್ಷಮಾಲೋಚನೆ ಕೇಳಬೇಕಾದ್ರೆ 3 ಜನ. ಒಂದು ಶನೇಶ್ವರ ಮಹಾಕಾಳಿ ಸಮೇತವಾಗಿ ಬನ್ನಿ ಮರದಲ್ಲಿ, ಸಪ್ತಮಾತ್ರಿಕೆಯರು 2ನೇದು, 3ನೇದು ಗಂಗಾದೇವಿ. ಇದೆಲ್ಲ ರಾಶಿಗಳಿಗೂ ಬಹಳ ವಿಶೇಷ.